ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತು. ಈಗ ಅಮೆರಿಕಕ್ಕೂ ಕೂಡ ಪುಕ ಶುರುವಾಯಿತು. ಅಮೆರಿಕ ಮೇಲೆ ಇರಾನ್ ನಿಂದ ದಾಳಿಯ ಆತಂಕ ಶುರುವಾಗಿದೆ. ನ್ಯೂಯಾರ್ಕ್ ಸಿಟಿಯಲ್ಲಿ ಭದ್ರತೆ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿದೆ. ಎನ್ವೈಪಿಡಿ ಅಮೆರಿಕದಲ್ಲಿರುವಂತಹ ವಾಯುನೆಲೆಗಳ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ಪ್ರತೀಕಾರವನ್ನ ಬಿಟ್ಟು ಶರಣಾಗತಿ ಸೂಚಿಸಿರುವಂತಹ ಟ್ರಂಪ್ ಶರಣಾಗತಿ ಸಾಧ್ಯವೇ ಇಲ್ಲ ಅಂತ ಇರಾನ್ ಕೌಂಟರ್ ಅಟ್ಯಾಕ್ ಕೂಡ ಮಾಡ್ತಾ ಇದೆ. ನಮ್ಮ ಅಸ್ತಿತ್ವ ಉಳಿವಿಗಾಗಿ ಹೋರಾಟ ಮಾಡೇ ಮಾಡ್ತೀವಿ. ಇರಾನ್ ಸೇನೆಯಿಂದ ಅಮೆರಿಕ ಅಧ್ಯಕ್ಷರಿಗೆ ವಾರ್ನ್ ಇದು. ಆಕ್ಚುಲಿ ಈಗಾಗಲೇ ನೋಡ್ತಾ ಇದ್ವಿ, ಇರಾನ್ನಲ್ಲಿ ಅಷ್ಟೊಂದು ದೊಡ್ಡ ಶಸ್ತ್ರಾಸ್ತ್ರಗಳು ಏನಿಲ್ಲ. ಜೊತೆಗೆ ಅಮೆರಿಕ ಏನ್ ದೊಡ್ಡ ಬಾಂಬ್ ಹಾಕ್ಬಿಟ್ಟು ನಾನು ದೊಡ್ಡ ಬೀಗಿದೆ ಅನ್ನುವಂತ ಅವಶ್ಯಕತೆ ಇಲ್ಲ. ಅಮೆರಿಕ ಇರೋ ಲೆವೆಲ್ಗೆ ರಷ್ಯಾನೋ ಅಥವಾ ಚೀನಾಕ್ಕೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಒಂದು ದೊಡ್ಡ ದೇಶ ಯಾವ ರೀತಿಯಾಗಿ ಪರಿಣಾಮಕಾರಿಯಾದಂತಹ ದಾಳಿ ಮಾಡಿದೆ ಅಂತ ಹೇಳ್ಕೋಬಹುದು. ಆದ್ರೆ ಇರಾನ್ ಏನೂ ಇಲ್ಲ. ಅವ್ರ ಹತ್ರ ಅಣ್ವಸ್ತ್ರ ಇದ್ರು ತೆಗೆದುಕೊಂಡು ಹಾಕುವಂತ ಒಂದು ಪರಿಸ್ಥಿತಿಯಲ್ಲಿ ಅವ್ರ ಹತ್ರ ಯುದ್ಧ ಸಾಮಗ್ರಿಗಳೇ ಇಲ್ಲ. ಅಂತ ದೇಶದ ಮೇಲೆ ಈಗಾಗಲೇ F-22 ಇರಬಹುದು ಎಲ್ಲ ಬಾಂಬ್ ದಾಳಿಯನ್ನ ಮಾಡಿರುವಂತದ್ದು. ಇದು ದುರ್ಘಟನೆ. ಆ ಕಾರಣದಿಂದ ನಾವು ಇದನ್ನ ಸಹಿಸಿಕೊಳ್ಳೋಕೆ ರೆಡಿ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡೇ ಮಾಡ್ತೀವಿ ಎನ್ನುವಂತಹ ಒಂದು ಪ್ರಸ್ತಾಪವನ್ನ ಈಗಾಗಲೇ ಇರಾನ್ ಮಾಡಿರುವಂತದ್ದು. ಅಮೆರಿಕ ಅಧ್ಯಕ್ಷ ಹೇಳೋದಿಷ್ಟೇ, ನೀವು ಶಾಂತಿಯನ್ನ ಕಾಪಾಡಿ, ಶರಣಾಗತಿಯಾಗಿ. ಯಾರು ರೆಡಿ ಇರ್ತಾರಾ? ಅಧ್ಯಕ್ಷ ವಹಿಕೊಂಡು ಬೇರೆ ದೇಶ ಶರಣಾಗತಿ ಆಗೋಕೆ ಏನ್ ರೆಡಿ ಇರ್ತಾರೆ? ಯಾರು ರೆಡಿ ಇರೋಲ್ಲ. ಸೊ ಅವನು ಅಷ್ಟೇ, ಇರಾನ್ ಅಧ್ಯಕ್ಷನು ಅದನ್ನೇ ಮಾಡ್ತಾ ಇರುವಂತದ್ದು. ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಇದ್ದಾರೆ PV ಹರಿ ಅವರು, ನಿವೃತ್ತ ಕರ್ನಲ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಏಕಾಏಕಿ ದಾಳಿಯನ್ನ ಮಾಡೇ ಬಿಡ್ತು ಅಮೆರಿಕ. ಯಾವ ಕಾರಣಕ್ಕೂ ಕೂಡ ನಾನು ಶರಣಾಗಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಮುಂದೇನಾಗಬಹುದು? ಈಗ ಮುಂದೆ ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಹಾಗಾದ್ರೆ ಅಂತ? ಈಗ ಏನಾಗ್ತಾ ಇದೆ, ಮುಂಚಿತವಾಗಿ ನಾವು ಒಂದು ವಿಷಯ ತಿಳ್ಕೋಬೇಕು. ಈ ಅಮೆರಿಕ ಯಾವಾಗ ಇಸ್ರೇಲ್ ಕಡೆಯಿಂದ ಮಾಡ್ಲಿಕ್ಕೆ ನೋಡ್ತು, ಅದಕ್ಕೆ ಇರಾನ್ ಬಗ್ಲಿಲ್ಲ. ಇರಾನ್ ಯಾವಾಗ ಬಗ್ಲಿಲ್ಲ, ಯಾಕಂದ್ರೆ ಅಪರೋಕ್ಷವಾಗಿ ಅವ್ರು ಮಾಡ್ತಾ ಇದ್ರು. ಮೊನ್ನೆನೂ ಹೇಳಿದ್ದಾರೆ, ಎರಡು ವಾರ ಟೈಮ್ ಕೊಡಿ, ಅಷ್ಟೊತ್ತಿಗೆ ನಾನು ನಿರ್ಧಾರ ಮಾಡ್ತೀನಿ ಅಂತ. ಅದು ಫೇಕ್ ಮೆಸೇಜ್ ಇತ್ತು ಡೊನಾಲ್ಡ್ ಟ್ರಂಪ್ ಇಂದು. ಈಗ ಯಾವಾಗ ಗೊತ್ತಾಯ್ತು ಇರಾನ್ ಇವರಿಗೆ ಬಿಡ್ತಾ ಇಲ್ಲ ಇವರ ನ್ಯೂಕ್ಲಿಯರ್ ಸೈಟ್ಸ್ ಗಳ ಮೇಲೆ ಇದು ಮಾಡ್ಲಿಕ್ಕೆ, ಆವಾಗ ಅಮೆರಿಕ ಎಂಟರ್ ಆಗಿದೆ. ನಂಬರ್ 1. ನಂಬರ್ 2, ಇದು ವಿಶ್ವ ಯುದ್ಧಕ್ಕೆ ಆಗದೆ ಇರ್ಬೋದು. ಯಾಕಂತ ಹೇಳಿದ್ರೆ ಇದನ್ನ ಫಸ್ಟ್ಗೆ ನೋಡ್ತಾರೆ. ಈಗ ರಷ್ಯಾ ಮೇಡ್ ಸ್ಟೆಪ್ ಇನ್. ರಷ್ಯಾ ಬರ್ಬೋದು, ರಷ್ಯಾ ಬಂದ್ರೆ ಚೈನಾನು ಬರ್ಬೋದು, ಮತ್ತೆ ನಾರ್ತ್ ಕೊರಿಯಾನು ಸಹ ಇದಕ್ಕೆ ಸೇರಬಹುದು. ಈಗ ಮೊದಲು ಇದನ್ನ ವಿಶ್ವ ಯುದ್ಧ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಮತ್ತೆ ಇವ್ರದ್ದು ಶಸ್ತ್ರಾಸ್ತ್ರಗಳು, ಲೇಟೆಸ್ಟ್ ವೆಪನ್ ಗಳನ್ನ ಟ್ರೈ ಮಾಡ್ತಾರೆ ಈ ವಾರಗಳಲ್ಲಿ. ಆದರೆ ಮುಖ್ಯವಾಗಿ ಅಮೆರಿಕದ ಏನು ಅವರ ಒಂದು, ಅವರಿಗೂ ಮಹಾಯುದ್ಧ ಎಲ್ಲ ಬೇಡ ಅವರಿಗೆ. ಅವ್ರು ಬಹಳ ಕಿರಾಣಿಗಳು. ಅವರು ಈ ಪೆಟ್ರೋಲ್ ಆಯಿಲ್ ವೆಲ್ಸ್ ಗಳಿದೆಯಲ್ಲ ಇರಾನಿಂದು, ಇರಾನ್ ಆಯಿಲ್ಗಳ ಮೇಲೇನೆ ಅವರ ಕಣ್ಣು. ಈಗ ಮಹಾಯುದ್ಧ ಮಾತ್ರ ಸರ್ವನಾಶ ಆಗ್ಬಿಡ್ತದೆ. ಅಮೆರಿಕ ಕೂಡ ಬರುತ್ತೆ. ಈಗ ಆಲ್ರೆಡಿ ಇರಾನ್ ಅವರು ಅಮೆರಿಕನ್ಸ್ ಅನ್ನ ಕಣ್ಣಲ್ಲಿ ಸಾಯಿಸ್ತಾ ಇದ್ದಾರೆ ಬೇರೆ ದೇಶಗಳಲ್ಲಿ ಹೋಗಿ. ಸೊ ಇವರು ಇದನ್ನ ಮಾಡ್ತಾರೆ, ಮಾಡಿ ಮತ್ತೆ ಕಡಿಮೆ ಮಾಡ್ತಾರೆ, ಸ್ಲೋ ಮಾಡ್ತಾರೆ, ಮತ್ತೆ ಶುರು ಮಾಡ್ತಾರೆ. ಇದು ಇವರು ಟ್ಯಾಕ್ಟಿಕ್ಸ್. ಇದು ವಿಶ್ವ ಯುದ್ಧ ಆಗ್ಲಿಕ್ಕೆ ಅವ್ರಿಗೆ ಗೊತ್ತು. ಇದು ರಷ್ಯಾ ಯಾವಾಗ ಸ್ಟೆಪ್ ಇನ್ ಆಗುತ್ತೆ ಅಂತ ಹೇಳಿ, ರಷ್ಯಾ ಇಲ್ಲ ಚೈನಾ. ಸೊ ಅದನ್ನ ಇವರು ಕಾದು ನೋಡಿ ರಷ್ಯಾ ಮತ್ತೆ ಇದು ಮಾಡ್ತಾರೆ. ಯಾಕೆಂದ್ರೆ ಉಕ್ರೇನ್ ಮತ್ತೆ ರಷ್ಯಾ ಮಧ್ಯದಲ್ಲಿ ಬಂದಾಗ ಅಮೆರಿಕ ಡೈರೆಕ್ಟ್ ಆಗಿ ಅವ್ರನ್ನ ಟ್ರೂಪ್ಸ್ ಅನ್ನ ಕಳಿಸಿಲ್ಲ. ನ್ಯಾಟೋ ಕಂಟ್ರೀಸ್ ಎಲ್ಲ ಬರ್ತಾ ಇತ್ತು. ಸೊ ಅಷ್ಟು ಸುಲಭವಾಗಿ ಇವರು ರಷ್ಯಾದ ಮೇಲೆ ಏಕದಮ್ ದಾಳಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ರಷ್ಯಾ ಬಿಡೋದು ಇಲ್ಲ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಸ್ಟ್ರಾಟಜಿ ಅಂಡ್ ಟ್ಯಾಕ್ಟಿಕ್ಸ್. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇದು ಯಾವ ದಿಶೆಗೆ ಹೋಗುತ್ತೆ ನೋಡೋಣ. ಆದ್ರೆ ಸದ್ಯಕ್ಕಂತೂ ವಿಶ್ವಯುದ್ಧ ಆಗೋದು ನನಗಂತೂ ಕಾಣಿಸ್ತಾ ಇಲ್ಲ. ಇದು ಅಮೆರಿಕಕ್ಕೆ ಹೋದಾಗ ಮಾತ್ರ ಹೋಗುತ್ತೆ. ಹರಿ ಸರ್, ಹಾಗೆ ಹೋಲ್ಡಲ್ಲಿರಿ, ಮತ್ತೆ ನಿಮ್ಮನ್ನ ಮಾತನಾಡ್ತೀನಿ. ಈಗ ಒಂದು ಚಿಕ್ಕ ವಿರಾಮ. ಈಗಾಗಲೇ ಇರಾನ್ ಹಾಗೆ ಇಸ್ರೇಲ್ ಯುದ್ಧವನ್ನ ಮಾಡ್ತಾ ಇತ್ತು. ಜೊತೆಗೆ ಅಮೆರಿಕ ಕೂಡ ಎಂಟ್ರಿಯನ್ನ ಕೊಡ್ತು ಇರಾನ್ ಮೇಲೆ ಯುದ್ಧವನ್ನ ಸಾರ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತಕ್ಕೆ ಇದರಿಂದ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಸಮಸ್ಯೆ ಆಗುತ್ತೆ ಅಂತ ನಾವು PV ಹರಿ ಅವ್ರ ಜೊತೆ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ವಿ. ಹರಿ ಅವರು, ಈಗ ನಮ್ಮ ದೇಶಕ್ಕೆ ಏನ್ ಸಮಸ್ಯೆ ಆಗಬಹುದು ಅಂತ?
ನಮ್ಮ ದೇಶಕ್ಕೆ ಎರಡು ಮೂರು ವಿಧಗಳಿಂದ ಆಗ್ಬೋದು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಒಂದು, ಇದಾದ್ದು ನಮ್ದು ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ಬಹುದು, ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ಬಹುದು. ಮತ್ತೆ ಈ ಹೂಡಿಕೆ ಮಾಡಿರ್ತಾರಲ್ಲ ವಿದೇಶದಲ್ಲಿ, ಅದು ಕೆಳಗೆ ಬರ್ಬೋದು. ಮತ್ತೆ ನಮ್ಮ ಪ್ರವಾಸೋದ್ಯಮದ ಬಗ್ಗೆ ಎಫೆಕ್ಟ್ ಇದೆ. ಬಾಕಿ ನಮ್ಮ ಸರಕು ವ್ಯಾಪಾರ ವಹಿವಾಟುಗಳು ಇರಾನ್ ಜೊತೆಯಲ್ಲಿ ಮತ್ತೆ ಇಲ್ಲ ಇಸ್ರೇಲ್ ಅಮೆರಿಕ ಜೊತೆಯಲ್ಲಿ ಹೋಗುವಂತ ಹಡಗುಗಳ ಮೇಲೆ ತೊಂದರೆ ಆಗಬಹುದು. ವಾಯುದ್ವಾರ ಬೈ ಏರ್ ಏರೋಪ್ಲೇನ್ಸ್ ಗಳ ಒಂದು ಬರೋದು ಅದು ಕಡಿಮೆ ಆಗ್ಬಹುದು. ಸೊ ನಮ್ಗಂತೂ ಎಫೆಕ್ಟ್ ಇದೆ, ನಮಗಂತಲ್ಲ ಎಲ್ಲಾ ಕಂಟ್ರೀಸ್ಗಳಿಗಿದೆ. ಬಟ್ ಮುಖ್ಯವಾಗಿ ಆಯಿಲ್ ಪ್ರೈಸಸ್ ಗಳ ಬಗ್ಗೆ ನಾವು ಬಹಳ ಚಿಂತಿತವಾಗಿರ್ಬೇಕು. ಮತ್ತೆ ಶೇರ್ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಉಂಟು. ಸರ್, ಈಗ ಕೇವಲ ನಾವು ಆಯಿಲ್ ಪ್ರೊಸೆಸ್ ಇಷ್ಟೊಂದು ಅವಲಂಬನೆ ಆಗಿದ್ವಾ ಇರಾನ್ ಮೇಲೆ? ಬೇರೆ ಈಗ ನಮ್ಮ ಬೇರೆ ರಾಷ್ಟ್ರಗಳ ಮೇಲೆ ಸಿಗುತ್ತಲ್ವಾ ನಮ್ಗೆ ಆಲ್ಮೋಸ್ಟ್? ಇಲ್ಲ, ಇರಾನ್ ಪೈಪ್ ಲೈನ್ಸ್ ಗಳು ಇದೆ. ಇರಾನ್ನಿಂದಲೂ ಸಹ ನಾವು ಸ್ವಲ್ಪ ಡಿಪೆಂಡ್ ಆಗಿದ್ದೇವೆ, ಫುಲ್ಲಿ ಅಲ್ಲ, ಸಂಪೂರ್ಣವಾಗಿ ನಾವು ಡಿಪೆಂಡ್ ಆಗಿಲ್ಲ, ನಡೀತದೆ. ಬಟ್ ನಮಗೆ ಎಲ್ಲಾ ದೇಶಗಳಿಗೆ ಆದಂಗೆ ನಮಗೂ ಇದ್ರದ್ದು ಆಯಿಲ್ ಪ್ರೈಸ್ ಎಫೆಕ್ಟ್ ಇದ್ದೇ ಇದೆ. ಮತ್ತೆ ಈಗ ಯಾವಾಗ ನಿಮ್ಮ ಹಡಗುಗಳು ಹೋಗೋದಿಲ್ಲ, ಈ ಹಡಗುಗಳಲ್ಲಿ ಅಂದ್ರೆ ಈ ಸರಕು ಸಂಜಾಮ ತಗೊಂಡು ಹೋಗ್ತಿರ್ತದಲ್ಲ ಈ ಕಡೆಯಿಂದ ಆ ಕಡೆ ಈ ದೇಶಕ್ಕೆ, ಈಗ ಹಡಗಲ್ಲಿ ಹೋಗೋದು ಅನ್ಸೇಫ್ ಆಗಿದೆ. ಯಾಕಂತ ಹೇಳಿದ್ರೆ ನೌ ದಿ ವಾರ್ ಇಸ್ ವೇಜ್ ಆಲ್ ಓವರ್ ಎಕ್ಸೆಪ್ಟ್ ಲ್ಯಾಂಡ್ ಆರ್ಮಿ ಬಿಟ್ಟು ನೇವಲ್ ರೂಟ್ ಮತ್ತೆ ಏರ್ ರೂಟ್ ಇವು ಎರಡು ಪ್ಯಾಕ್ ಆಗಿದೆ. ಈಗ ಭಾರಿ ಡೇಂಜರಸ್. ಎಲ್ಲಿ ಯಾವ ಮಿಸೈಲ್ಸ್ ಗಳು ಎಲ್ಲಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಅವರು ಈಗ ಲೇಟೆಸ್ಟ್ ಆಗಿ ಕ್ಲಸ್ಟರ್ ಬಾಂಬ್ಗಳನ್ನು ಬಿಡ್ತಾ ಇದ್ದಾರೆ. ಕ್ಲಸ್ಟರ್ ಬಾಂಬ್ಗಳು ಬಹಳ ಡೇಂಜರಸ್ ಅದು. ಆ ಬಾಂಬ್ಗಳು ಮತ್ತೆ ಕೆಲವು ಮಿಸೈಲ್ಸ್ ಗಳು ಎಲ್ಲಿ ಬೇಕಾದ್ರೂ ಇಟ್ಟಾಗಬಹುದು. ಸೊ ಈಗ ಮಾರ್ಚ್ ಹತ್ರ ಯಾರು ವ್ಯಾಪಾರ ವಹಿವಾಟಿಗೆ ಹೋಗುವ ಹಡಗುಗಳಾಗ್ಲಿ ಇಲ್ಲ ಏರೋಪ್ಲೇನ್ಗಳಾಗ್ಲಿ ಇಲ್ಲ ಯಾವುದು ಹೋಗುವಂತ ಇಲ್ಲ. ಹರಿ ಸರ್, ಮತ್ತೆ ಮಾತಾಡ್ತೀನಿ. ಈ ಒಂದು ಚಿಕ್ಕ ವಿರಾಮದ ನಂತರ ವೀಕ್ಷಕರಿಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಇರಾನ್ ಇಸ್ರೇಲ್ ವಾರ್ ಸಂಬಂಧ. ಈಗಾಗಲೇ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಜೊತೆ ಹರಿ ಅವರು ಇದ್ರು. ಹರಿ ಸರ್, ಈಗ ಬಹಳ ಪ್ರಮುಖವಾಗಿ ಅಮೆರಿಕ ಅಂತೂ ಎಂಟ್ರಿ ಕೊಡ್ತು, ಇರಾನ್ ಮೇಲೆ ದಾಳಿ ಮಾಡ್ತು. ಆದ್ರೆ ಈಗ ಇರಾನ್ ಈಗ ಖಡಕ್ ವಾರ್ನಿಂಗ್ ಮಾಡಿರುವಂತದ್ದು, ನಾವು ಅಮೆರಿಕ ಮೇಲೆ ದಾಳಿ ಮಾಡ್ತೀವಿ ಅಂತ. ಅಷ್ಟೊಂದು ಸಶಕ್ತವಾಗಿದೆಯಾ ಇರಾನ್? ಜೊತೆಗೆ ಬಂಡುಕೋರರು ಅಂದ್ರೆ ಹಮಾಸ್ ಆಗಿ ಹೌತಿ ಬಂಡುಕೋರರು ಅಷ್ಟೊಂದು ಯುದ್ಧ ಸಾಮಗ್ರಿಗಳು ಇದೆಯಾ? ಇನ್ ಕೇಸ್ ಯುದ್ಧ ಮಾಡಿದ್ರೆ ಯಾವ ರೀತಿ ಮಾಡಬಹುದು ಅಮೆರಿಕ ಮೇಲೆ ದಾಳಿ ಅಂತ? ಈಗ ಇರಾನ್ಗೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ ರಷ್ಯಾ ಮತ್ತೆ ಚೈನಾ ಅದರದ್ದು ವೆಪನ್ಸ್, ಏರ್ ಕ್ರಾಫ್ಟ್ಸ್ ಗಳು, ಮಿಸೈಲ್ಸ್ ಗಳು ಕೊಡ್ತಾರೆ. ಅದರಲ್ಲಿ ಏನಿಲ್ಲ. ಇದರಲ್ಲಿ ನೀವು ಮುಂಚೆ ಒಂದು ಕೇಳಿದ್ರಿ ವಿಶ್ವಸಂಸ್ಥೆ, ಅದು ವಿಶ್ವಸಂಸ್ಥೆ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಈಗ ರಷ್ಯಾ ಉಕ್ರೇನ್ ವಾರ್ ಅಲ್ಲಿ ವಿಶ್ವಸಂಸ್ಥೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲ ಇಸ್ರೇಲ್ ಮತ್ತೆ ಹಮಾಸ್ ಮೇಲೆ ಅದಕ್ಕೂ ಏನು ಮಾಡ್ಲಿಕ್ಕೆ ಆಗಿಲ್ಲ. ಸಂಪೂರ್ಣ ಸರ್ವನಾಶ ಆಗ್ತಾ ಇದೆ. ಒಂದು. ಎರಡನೇದು ಅಂತ ಹೇಳಿದ್ರೆ ಈಗ ವಿಟೋ ಟೋಟಲ್ 193 ದೇಶಗಳಿದೆ. ಸೆಕ್ಯೂರಿಟಿ ಕೌನ್ಸಿಲ್ 193 ದೇಶಗಳಿದೆ. ಅದರಲ್ಲಿ 5 ಜನಕ್ಕೆ ವಿಟೋ ಪವರ್ ಇದೆ. ಅದು UK, ಫ್ರಾನ್ಸ್ ಮತ್ತೆ ಅಮೆರಿಕ, ಮತ್ತೆ ಆ ಕಡೆ ರಷ್ಯಾ ಮತ್ತೆ ಚೈನಾ ಇದೆ ವಿಟೋ ಪವರ್. ಇಂಥ ಸಂದರ್ಭಗಳಲ್ಲಿ ವಿಶ್ವಸಂಸ್ಥೆ ಇಲ್ಲಿವರೆಗೆ ಯಾವ ಯುದ್ಧಗಳನ್ನು ಸ್ಟಾಪ್ ಮಾಡಿಲ್ಲ. ಸೊ ಆ ವಿಶ್ವಸಂಸ್ಥೆ ಬಗ್ಗೆ ನನ್ಗೇನೋ ಅಂತಹ ಒಂದು ಈ ಯುದ್ಧ ನಿಲ್ಲಿಸಲಿಕ್ಕೆ ಅವ್ರು ಏನಾದ್ರೂ ಒಂದು ಮಾಡ್ತಾರೆ, ಅದು ನನಗೆ ಕಾಣಿಸ್ತಾ ಇಲ್ಲ. ಬಟ್ ಇದು ಒಂದು ಲೆವೆಲ್ ಮೇಲೆ ಹೋಗ್ಬೋದು. ಈಗ ಯಾವಾಗ ವಿಶ್ವ ಯುದ್ಧಕ್ಕೆ ಮುನ್ಸೂಚನೆ ಬರುತ್ತೆ ಅಂತ ಹೇಳಿದ್ರೆ, ಮಿಸೈಲ್ಸ್ ಗಳು ಏನಾದ್ರೂ ಸಹ ಅಮೆರಿಕದ ಯಾವುದೇ ದೇಶದ ಮೇಲೆ ಇಲ್ಲ ಯಾವುದೇ ಇದ್ರ ಮೇಲೆ ಬಿದ್ರೆ ಅದೇ ಬಿಗಿನಿಂಗ್ ಆಗುತ್ತೆ. ಸಾಕಷ್ಟು ಯುದ್ಧ ಆದಂತ ಸಂದರ್ಭದಲ್ಲಿ ಈ ಹಿಂದೆ ಅಂದ್ರೆ ಈಗ ಉಕ್ರೇನ್ ಸರ್ ಒಂದ್ ನಿಮಿಷ, ಉಕ್ರೇನ್ ಹಾಗೆ ಈಗ ರಷ್ಯಾ ಯಾವ ರೀತಿಯಾಗಿ ಯುದ್ಧ ಮಾಡ್ತು, ಜೊತೆಗೆ ಇಸ್ರೇಲ್ ಹಾಗೆ ಹಮಾಸ್. ಸೊ ಇಂಥ ಯುದ್ಧ ಆದಂತ ಸಂದರ್ಭದಲ್ಲಿ ನಮ್ಮ ದೇಶದ ನಿಲುವು ಏನಾಗಿತ್ತು ಅಂತ ನಾವು ನೋಡಿದ್ವಿ. ಈ ಸಂದರ್ಭದಲ್ಲಿ ಈಗ ನೋಡ್ಬೇಕಂತ ಹೇಳಿದ್ರೆ ಇರಾನ್ಗೂ ಒಂದು ಒಳ್ಳೆ ಸಂಬಂಧ ಇದೆ, ನಮ್ಗೆ ಇಸ್ರೇಲ್ಗೂ ಒಂದು ಒಳ್ಳೆ ಸಂಬಂಧ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭಾರತದ ನಿಲುವು ಏನಾಗಬಹುದು ಅಂತ ಹರಿ ಸರ್? ಭಾರತದ ನಿಲುವು ಕ್ಲಿಯರ್ ಇದೆ. ನಾವು ಇಸ್ರೇಲ್ ಪರವಾಗಿದ್ದೇವೆ. ಇರಾನ್ಗೆ ನಾನು ಸ್ಟ್ಯಾಟಿಕ್ಸ್ ನೋಡಿದೆ, ಕಡಿಮೆ 50-55%
ನಮ್ಮ ಪಾಲಿಸಿ ಇಸ್ರೇಲ್ ಕಡೆ ಹೋಲ್ತಾ ಇದೆ, ಕೇವಲ 30% ಅಷ್ಟೇ ಇರಾನ್ ಕಡೆ ಇದೆ. ಬಟ್ ಅದರ ಅರ್ಥ ಅದಲ್ಲ. ನಮ್ಗೆ ನಾವು ವಿ ಗಾಟ್ ಎ ಮಲ್ಟಿ ನ್ಯಾಷನಲ್ ಪಾಲಿಸಿ, ಅಂದ್ರೆ ನಾವು ಎಲ್ಲರಿಗೂ ಎಲ್ಲರ ಪರವಾಗಿ ಇದ್ದೇವೆ. ಆದ್ರೆ ಯುದ್ಧ ಆದಾಗ ನಾವು ಯಾರ ಪರವನ್ನು ಅಲ್ಲ. ಅಂದ್ರೆ ಯುದ್ಧಕ್ಕೆ ನಮ್ಮನ್ನು ಕರೆದ್ರೆ ನಾವು ಯಾವ ದೇಶಗಳ ಪರವಾಗಿ ನಿಲ್ಲುವಂತ ಇದಿಲ್ಲ. ನಾನ್ ಅಲೈನ್ ಪಾಲಿಸಿ ಅದು. ನಾನ್ ಅಲೈನ್ ಪಾಲಿಸಿ ಮುಂಚಿತಲೇ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ವ್ಯಾಪಾರ ವಹಿವಾಟುಗಳು, ಎಲ್ಲಾ ರೀತಿಯ ಒಂದು ಸಂಬಂಧಗಳು ಎರಡು ದೇಶಗಳಿಂದಲೂ ಬೇಕಾಗ್ತದೆ ನಮ್ಗೆ. ಇಸ್ರೇಲ್ ಇಂದಲೂ ಬೇಕು, ಇರಾನ್ ಇಂದಲೂ ಬೇಕು, ಅಮೆರಿಕದಿಂದಲೂ ಬೇಕು, ರಷ್ಯಾದಿಂದಲೂ ಬೇಕು. ರಷ್ಯಾ ನಮ್ಮ ಸಾಂಪ್ರದಾಯಿಕವಾದ ಸ್ನೇಹ ಇದೆ. ಅವರು ನಮ್ಮ ಕಂಪ್ಲೀಟ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಗೆ ಎಲ್ಲಾ ರೀತಿಯ ಒಂದು ಇದು ಮಾಡ್ತಾ ಇದ್ದಾರೆ. ಅದೇ ರೀತಿ ಅಮೆರಿಕನ್ ಸಹ ಇದು ಮಾಡ್ತಾ ಇದೆ. ಬಟ್ ಮೇನ್ ಡಿಫೆನ್ಸ್ಗೆ ನಾವು ರಷ್ಯಾ ಕಡೆ ಇದ್ದೀವಿ. 71 ವಾರಲ್ಲಿ ರಷ್ಯಾನೇ ನಮ್ಗೆ ಫುಲ್ ಸಪೋರ್ಟ್ ಮಾಡಿತ್ತು. ನಿಮ್ಗೆ ಗೊತ್ತಿರಬೇಕು ಇದು. ಸೊ ನಾವ್ ಯಾವ ದೇಶಕ್ಕೂ ನಮ್ಮದೊಂದು ತಟಸ್ಥ ಪಾಲಿಸಿ ಇಟ್ಟಿರ್ಬೇಕಿದ್ದು ಇದ್ರ ಬಗ್ಗೆ. ಅಲ್ಲ, ಕೇವಲ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರನ ಈ ಇರಾನ್ ಹಾಗೆ ಇಸ್ರೇಲ್ ಯುದ್ಧ, ಬೇರೆ ಏನ್ ಸಮಸ್ಯೆ ಇರಬಹುದು ಅಂತ? ಯಾಕಂತ ಹೇಳಿದ್ರೆ ನದಿ ವಿಚಾರನೋ ಅಥವಾ ಯಾವ್ದು ಗಡಿ ವಿಚಾರ ಏನಿಲ್ಲ ಇಸ್ರೇಲ್ ಹಾಗೆ ಇರಾನ್ ನಡುವೆ. ಯಾಕಂತ ಮಧ್ಯದಲ್ಲಿ ಬೇರೆ ಬೇರೆ ದೇಶಗಳಿವೆ. ಸೊ ಏನ್ ಧರ್ಮ ಅಥವಾ ಇನ್ನೇನ್ ಇರಬಹುದು ಅಂತ? ಏನಿಲ್ಲ. ನಿಮಗೆ ಇರಾಕ್ ವಾರ್ ಯಾಕೆ ಮಾಡ್ದ ಅಮೆರಿಕದವನು? ಇರಾಕ್ ಅನ್ನ ಯಾಕೆ ಅವನು ನಾಶಪಡಿಸಿದ? ಯಾಕೆಂದ್ರೆ ಸದ್ದಾಂ ಹುಸೇನ್ ಏನ್ ಮಹಾ ತಪ್ಪಿರ್ಲಿಲ್ಲ ಅಲ್ಲಿ. ಸದ್ದಾಂ ಹುಸೇನ್ ಮಹಾ ಕ್ರೂರಿ ಆಗಿರ್ಲಿಲ್ಲ ಇವ್ರು ಹೇಳಿದ ಹಾಗೆ. ಆ ದೇಶವನ್ನ, ಬಾಗ್ದಾದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಲಾಸ್ಟ್ಗೆ ಈ ಸದ್ದಾಂ ಹುಸೇನ್ ಸಹ ಬಿಟ್ಟಿಲ್ಲ. ಯಾಕಂದ್ರೆ ಇವರು ಸೂಪರ್ ಪವರ್ ಅಂತ ಹೇಳಿ ಇವರ ಒಂದು ಅಷ್ಟೊಂದು ಅರೋಗ್ಯನ್ಸ್. ಅದು ಯಾಕೆ ಮಾಡಿದ್ರು ಅಂದ್ರೆ ಆಯಿಲ್. ಈಗ ಇರಾನ್ಗೂ ಅದನ್ನೇ ಮಾಡಬಹುದಾ? ಅದೇ ಸಮಸ್ಯೆ ಮಾಡಬಹುದು? ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಶರಣಾಗಿ ಎನ್ನೋ ಖಡಕ್ ಸಂದೇಶವನ್ನ ಅಮೆರಿಕ ಸಾರ್ತಾ ಇದೆ. ಹೌದು, ಇವರು ಈ ಆಯಿಲ್ ವೆಲ್ಸ್ ಅನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡಬೇಕು ಇವರು. ಅಮೆರಿಕ ನೋಬಡಿಸ್ ಫ್ರೆಂಡ್. ಅವ್ರೇನ ನಾವೇನು ತಪ್ಪು ತಿಳ್ಕೊಂಡ್ರೆ ನಮ್ಗೆ ಅವ್ರು ನೋಬಡಿಸ್ ಫ್ರೆಂಡ್. ಅಮೆರಿಕ ಅವ್ರಿಗೆ ಆಯಿಲ್ ವೆಲ್ಸ್ ಗಳು ಅವ್ರ ಬಿಸ್ನೆಸ್ ಗೆ ಬೇಕು. ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈಗ ನ್ಯೂಕ್ಲಿಯರ್ ವೆಪನ್ಗಳ ಮೇಲಿದೆ, ಅದಕ್ಕೆ ನಾವು ಅಟ್ಯಾಕ್ ಮಾಡ್ತಾ ಇದೀವಿ ಅಂತ ಒಂದು ಕೇವಲ ಇದೇ ಒಂದು ಇದಲ್ಲ. ನ್ಯೂಕ್ಲಿಯರ್ ವೆಪನ್ ಮತ್ತೆ ಕೊರಿಯಾದಲ್ಲಿ ಇದೆ, ಯಾಕೆ ಅವ್ರು ಮಾಡಿಲ್ಲ? ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಪಿ.ಬಿ. ಹರಿ ಸರ್. ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ರಿ ರಿಪಬ್ಲಿಕನ್ ಜೊತೆ. ಈಗ ಇರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮುಂದೇನ್ ಆಗಬಹುದು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಜೊತೆಗೆ ಈಗಾಗಲೇ ಗಮನಿಸ್ತಾ ಇರಬಹುದು, ಒಂದ್ ಕಡೆ ರಷ್ಯಾ ಹಾಗೆ ಚೀನಾ ಎಂಟ್ರಿ ಕೊಡುತ್ತಾ, ಮಧ್ಯ ಪ್ರವೇಶ ಮಾಡುತ್ತೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅಮೆರಿಕ ಈಗ ಒಂದ್ ಬರೆ ಎಂಟ್ರಿ ಕೊಟ್ಟಾಯ್ತು, ಇರಾನ್ ಮೇಲೆ ದಾಳಿ ಮಾಡಾಯ್ತು. ಸೊ ಇರಾನ್ ಕೂಡ ಮುಂದೆ ನಾವು ಕೂಡ ಹೊಡೆದೇ ಹಾಕ್ತೀವಿ, ಅಮೆರಿಕನ್ ಬಿಡೋಲ್ಲ ಅಂತ ಹೇಳ್ತಾ ಇದೆ. ಅವರಿಗೆ ಅಷ್ಟೊಂದು ಯುದ್ಧ ಸಾಮಗ್ರಿಗಳು ಇದೆಯಾ? ಇನ್ ಕೇಸ್ ಏನಾದ್ರೂ ಯುದ್ಧ ಮಾಡೋಕ್ ಹೋದ್ರೆ ಯಾವ ರೀತಿಯಾಗಿ ಯುದ್ಧ ಮಾಡಬಹುದು? ಇರುತ್ತೆ, ಒಂದೊಂದು ಯುದ್ಧ ತಂತ್ರಗಾರಿಕೆಗಳಿರ್ತವೆ. ಸಾಮಗ್ರಿಗಳು ಬೇಕಂತಿಲ್ಲ, ಯುದ್ಧ ತಂತ್ರಗಾರಿಕೆಗಳು ಕೂಡ ಇರ್ತವೆ.